ನಮಸ್ಕಾರ ಧನಿಕರೇ, ನಮಸ್ಕಾರ. ಓ ಬನ್ನಿ, ನಮಸ್ಕಾರ. ಇದೇನು ಧನಿಕರೇ, ಮಂದಗತಿಯಲ್ಲಿ ನಿಂತ ಮರದ ತಂಗಿ ಹಾಗೆ ಅರಿವು ಉರಿಯುತ್ತಿದ್ದಲ್ಲ ನಿಮ್ಮ ದೇಹದ ಉಸಿರು? ಅದು ಬೇರೆ ಉಸಿರಲ್ಲ ಸಿಂಹಾದ್ರಿ, ಆ ಸಾಹುಕಾರ ತಪ್ಪನ ಕೊಲೆ. ಈ ಸಾಹುಕಾರ ಮಾಡಿರುವುದನ್ನು ಬದಲುತ್ತಿರುವಂತೆ ಈ ಊರಿನ ಬಡ ಬಿಕಾರಿಗಳು ಅಂತ ನಾಯಿಗಳನ್ನು ಸುಡಲು ಪ್ರದರ್ಶಿಸುತ್ತಿರುವ ನಾದಾಗಿರಿಯ ಉಸಿರು. ಕರೆಕ್ಟ್ ಧನಿಕರೇ, ಅಂತ ಕುಂಡಿಗಳಿಗೆ ಮಟ್ಟ ಹಾಕಲೇ ಬೇಕು. ಇಲ್ಲವಾದರೆ ಅವರ ಉದ್ದಾಟ ತನಿಖೆ ಬೆಲೆಯಾಗುತ್ತದೆ. ಅಂತ ನಾಯಿಗಳು ಯಾವುದು ಹೋದ್ರಿ? ಮತ್ತಾರು ಧನಿಕರೇ, ನೀರು ವಹಿಸಿದವನನ್ನು ತನ್ನ ಮಡಿಲನ್ನಾಗಿ ಮಾಡಿಕೊಂಡು ಮಡಿಲಿಯನ್ನು ಮಾಡಿಕೊಳ್ಳಬೇಕೆಂದಿರುವ ಆ ದ್ರೋಹಿ ಸುದೀಪ. ದ್ರೋಹಿ ಈ ರೀತಿ ಮಾತನಾಡಿದರೆ ಒಬ್ಬರ ಬಿಕಾರಿ ಸಿಂಹಾದ್ರಿ ಅವರಿಗೆ ಉಳಿಗಾಗುವುದಿಲ್ಲ. ಧನಿಕರೇ, ನನ್ನ ತಲೆಯಲ್ಲಿ ಒಂದು ಭಯ ತಿಳಿದಿದೆ. ಆದರೆ ನಿಮ್ಮ ಅಭಿಪ್ರಾಯ ಕೇಳಬೇಕು. ಅದು ಯಾವ ವಿಷಯ ಹೇಳು ಸಿಂಹಾದ್ರಿ. ನೋಡು ಧನಿಕರೇ, ಪ್ರತಿ ಸಲದಂತೆ ನಡೆಯಲಿರುವ ಈ ಸಲದ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಆ ಸುದೀಪನೇ ನಿಲ್ಲಬಹುದು ಜನರ ಬಾಯಿಂದ ಕೇಳಿದ್ದೇನೆ. ಅದಕ್ಕಾಗಿ ಪ್ರತಿ ಸಲ ನಾವು ಖರ್ಚು ಮಾಡುವುದಕ್ಕಿಂತ ಹೆಚ್ಚಿನ ಹಣವನ್ನು ಖರ್ಚು ಮಾಡಿದರೆ ದುಡ್ಡಿನ ತೊಂದರೆಯಾಗಿ ಆ ನಾಯಿಗಳಿಗೆ ಬುದ್ಧಿ ಬರುತ್ತದೆ. ಹೇಗಿದೆ ಧನಿಕರೇ ಈ ಸಿಂಹಾದ್ರಿಯ ಪ್ಲಾನ್? ತುಂಬಾ ಚೆನ್ನಾಗಿದೆ. ಕರೆಕ್ಟ್. ಯಾವುದು ಆ ಹುಚ್ಚು ನಾಯಿ? ಮತ್ತೇನು ಧನಿಕರೇ? ಸಿಂಹಾದ್ರಿ, ನಿನಗೆ ಸಂತೋಷದ ಸುದ್ದಿಯನ್ನು ಹೇಳಲು ಮತ್ತೆ ಬಿಟ್ಟಿದ್ದೆ. ಅಂತ ಸಂತೋಷದ ವಿಷಯ ಯಾವುದು ಧನಿಕರೇ? ಅದನ್ನು ಬಾಯಿಂದ ಹೇಳಲು ಆಗುತ್ತಿಲ್ಲ ಸಿಂಹಾದ್ರಿ. ಕಣ್ಣಿನಿಂದ ನೋಡಿದಾಗಲೇ ಗೊತ್ತಾಗುತ್ತದೆ ಈ ಧನಿಕರು ಯಾವ ಸಂತೋಷಕ್ಕಾಗಿ ಹೇಳಿದರೆ. ಓ, ನೀವು ಹೇಳುತ್ತಿರುವುದು ಆ ಕಾವೇರಿ ತಾನೇ? ಮತ್ತೇನು ಮಗಳು ಕಾವೇರಿ? ಕಾವೇರಿ